ಜಾರ್ಖಂಡ್ನಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿದೆ. ಜೆಎಂಎಂ ಮತ್ತು ಕಾಂಗ್ರೆಸ್ ಮೈತ್ರಿಗೆ ಮತದಾರ ಜೈ ಅಂದಿದ್ದಾನೆ. ಮತದಾರರನ್ನು ಸೆಳೆಯುವಲ್ಲಿ ಎನ್ಡಿಎ ಮತ್ತೆ ವಿಫಲವಾಗಿದೆ. ಅನುಕಂಪದ ಅಲೆಯಿಂದ ಮತ್ತೆ ಜೆಎಂಎಂ ಗೆದ್ದು ಬೀಗಿದೆ. ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಸುರೇನ್ ಸಕ್ಸಸ್ ಆಗಿದ್ದಾರೆ. ಜಾರ್ಖಂಡ್ನ ಫಲಿತಾಂಶ ಆರಂಭದಲ್ಲಿ ಒಂದು ರೀತಿ ಸಾಕಷ್ಟು ಮೇಲಾಟಗಳು ಕಂಡು ಬರ್ತಾ ಇತ್ತು. ಮೊದಲ 2 ಸುತ್ತಿನ ಮತ ಎಣಿಕೆ ಆ ಸಂದರ್ಭದಲ್ಲಿ ನೆಕ್ ಟು ನೆಕ್ ಫೈಟ್ ಆಗಬಹುದೇನೋ ಅನ್ನುವಂಥ ಚಿತ್ರಣ ಕಂಡು ಬರ್ತಾ ಇತ್ತು. ಬಟ್ ನಂತರದಲ್ಲಿ ದೊಡ್ಡ ಲೀಡ್ ತಗೊಂಡು ಮುಂದಕ್ಕೆ ಹೋಗಿದ್ದು ಜೆಎಂಎಂ ಮತ್ತು ಕಾಂಗ್ರೆಸ್ನ ಮೈತ್ರಿ. ಅದೇ ಅಂತರವನ್ನು ಕಾಯ್ದುಕೊಳ್ಳಿ. ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ಚಂದ್ರಮೋಹನ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಆರಂಭಿಕವಾಗಿ ಟೈಟ್ ಫೈಟ್ ಇರಬಹುದೇನೋ, ಬಹಳ ಹಾವು ಏಣಿ ಆಟ ಅನಿಸೋ ರೀತಿಯಲ್ಲಿತ್ತು ಜಾರ್ಖಂಡ್ನಲ್ಲಿ ಕೌಂಟಿಂಗ್. ಬಟ್ ನಂತರದ ಸುತ್ತುಗಳಲ್ಲಿ ಸ್ಪಷ್ಟ ಬಹುಮತದತ್ತ ಇಂಡಿಯಾ ಮೈತ್ರಿಕೂಟ ಸಾಗಿದ್ದು. ಜಾರ್ಖಂಡ್ನ ಫಲಿತಾಂಶದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಹೌದು ವಿಜಯ್, ಮುಖ್ಯವಾಗಿ ಜಾರ್ಖಂಡ್ನ ವಿಧಾನಸಭಾ ಚುನಾವಣೆ ಫಲಿತಾಂಶ ಕೂಡ ಈ ಬಾರಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಈ ಬಾರಿ ಜಾರ್ಖಂಡ್ನಲ್ಲಿ ಮುಖ್ಯವಾಗಿ ಯಾವ ಪಕ್ಷ ಅಧಿಕಾರದ ಗದ್ದುಗೆ ಹಿಡಿಯುತ್ತೆ ಅನ್ನೋದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಆದರೆ ಈಗ ಅಂತಿಮವಾಗಿ ಇಂಡಿಯಾ ಮೈತ್ರಿಕೂಟ ಅಧಿಕಾರದ ಗದ್ದುಗೆಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. 81 ವಿಧಾನಸಭಾ ಕ್ಷೇತ್ರಗಳ ಪೈಕಿ 50ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವನ್ನು ಸಾಧಿಸಿದೆ. ಜೆಎಂಎಂ ಉತ್ತಮವಾದಂತಹ ಸಾಧನೆಯನ್ನು ಮಾಡಿದೆ. ಕಾಂಗ್ರೆಸ್ ಪಕ್ಷ ಕೂಡ ನಿರೀಕ್ಷೆಗೂ ಮೀರಿದಂತಹ ಸಾಧನೆಯನ್ನು ಜಾರ್ಖಂಡ್ ರಾಜ್ಯದಲ್ಲಿ ಮಾಡಿದೆ. ಇದರ ಪರಿಣಾಮವಾಗಿಯೇ ಇಂಡಿಯಾ ಮೈತ್ರಿಕೂಟ ಈಗ ಅಲ್ಲಿ ಸತತ 2ನೇ ಬಾರಿಗೂ ಕೂಡ ಅಧಿಕಾರದ ಗದ್ದುಗೆಯನ್ನು ಹಿಡಿತಾ ಇದೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದ್ರೆ, ಜಾರ್ಖಂಡ್ ರಾಜ್ಯ ಬುಡಕಟ್ಟು ಸಮುದಾಯಗಳು ಜನರು ಹೆಚ್ಚಿರ್ತಕ್ಕಂತಹ ರಾಜ್ಯ. ಈ ಒಂದು ರಾಜ್ಯದಲ್ಲಿ ಬಿಜೆಪಿ ಮಾಡಿದಂಥ ತಪ್ಪೇನು ಅಂದ್ರೆ, ತಮ್ಮ ಪಕ್ಷದಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆಯನ್ನು ಮಾಡಲಿಲ್ಲ. ಬುಡಕಟ್ಟು ಸಮುದಾಯದ ನಾಯಕರುಗಳು ಬಿಜೆಪಿನಲ್ಲಿ ಇದ್ರು ಕೂಡ ಯಾರೊಬ್ಬರು ಸಿಎಂ ಅಭ್ಯರ್ಥಿ ಅಂತೇಳಿ ಘೋಷಣೆಯನ್ನು ಮಾಡಲಿಲ್ಲ. ಮುಖ್ಯವಾಗಿ ಅರ್ಜುನ್ ಮುಂಡಾ ಅವರಾಗ್ಬೋದು ಅಥವಾ ಚಂಪೈ ಸೊರೇನ್ ಸೇರಿದಂತೆ ಬಾಬುಲಾಲ್ ಮರಾಂಡಿ ಸೇರಿದಂತೆ ಬುಡಕಟ್ಟು ಸಮುದಾಯದ ನಾಯಕರುಗಳು ಬಿಜೆಪಿ ಪಕ್ಷದಲ್ಲಿದ್ದರು. ಈ 3 ನಾಯಕರ ಪೈಕಿ ಯಾರನ್ನಾದ್ರೂ ಒಬ್ಬರನ್ನ ಬಿಜೆಪಿ ಸಿಎಂ ಅಭ್ಯರ್ಥಿ ಅಂತೇಳಿ ಘೋಷಣೆಯನ್ನು ಮಾಡಬಹುದಾಗಿತ್ತು. ಆ ರೀತಿ ಘೋಷಣೆಯನ್ನು ಮಾಡಿದ್ರೆ ಬುಡಕಟ್ಟು ಸಮುದಾಯವನ್ನ ಬಿಜೆಪಿ ಹತ್ತ ಸೆಳೆದುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದರಿಂದ ಸಕ್ಸಸ್ ಕೂಡ ಸಿಗ್ತಾ ಇತ್ತು. ಆದರೆ ಈ ಸಿಎಂ ಅಭ್ಯರ್ಥಿಯನ್ನೇ ಬಿಜೆಪಿ ಘೋಷಣೆ ಮಾಡಲಿಕ್ಕೆ ಹೋಗಲಿಲ್ಲ. ಇದಕ್ಕೆ ಪ್ರತಿಯಾಗಿ ಇಂಡಿಯಾ ಮೈತ್ರಿಕೂಟದಿಂದ ಸಿಎಂ ಅಭ್ಯರ್ಥಿಯಾಗಿ ಹೇಮಂತ್ ಸೊರೇನ್ ಅವರೇ ಇದ್ರು. ಹೇಮಂತ್ ಸೊರೇನ್ ಕೂಡ ಬುಡಕಟ್ಟು ಸಮುದಾಯದ ನಾಯಕ. ಹಾಗಾಗಿನೇ ಜನ ತಮ್ಮ ಬುಡಕಟ್ಟು ಸಮುದಾಯದ ಸಿಎಂ ಸೊರೇನ್ ಅವರೇ ಮತ್ತೊಮ್ಮೆ ಸಿಎಂ ಆಗಲಿ ಅಂತೇಳಿ ಜೆಎಂಎಂ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಅಲ್ಲಿ ಮತವನ್ನ ಚಲಾವಣೆಯನ್ನು ಮಾಡಿರ್ತಕ್ಕಂಥದ್ದು ಈಗ ಫಲಿತಾಂಶದಿಂದ ಸ್ಪಷ್ಟ ಆಗಿದೆ. ಜೊತೆಗೆ ಜೆಎಂಎಂನ ನಾಯಕ ಹೇಮಂತ್ ಸೊರೇನ್ ಅವರನ್ನ ಭ್ರಷ್ಟಾಚಾರದ ಕೇಸ್ನಲ್ಲಿ ಇಡಿ ಬಂಧಿಸಿ ಜೈಲಿಗಟ್ಟಿತ್ತು. ಇದರಿಂದಾಗಿ ಹೇಮಂತ್ ಸೊರೇನ್ ಅವರ ಪರವಾಗಿ ಒಂದು ಅನುಕಂಪದ ಅಲೆ ಕೂಡ ಜಾರ್ಖಂಡ್ ರಾಜ್ಯದಲ್ಲಿ ಸೃಷ್ಟಿಯಾಗಿತ್ತು. ಅವರ ಪತ್ನಿ ಕಲ್ಪನಾ ಸೊರೇನ್ ಅವರು ಕೂಡ ಹೇಮಂತ್ ಸೊರೇನ್ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪಕ್ಷವನ್ನು ಸಂಘಟನೆಯನ್ನು ಮಾಡಿದ್ರು. ಅದು ಬಿಜೆಪಿಯ ವಿರುದ್ಧ ಹೋರಾಟವನ್ನು ನಡೆಸಿದ್ರು. ಈ ಎಲ್ಲವೂ ಕೂಡ ಅನುಕಂಪದ ಅಲೆಯಾಗಿ ಹೇಮಂತ್ ಸೊರೇನ್ ಅವರ ಪರವಾಗಿ ವರ್ಕೌಟ್ ಆಯಿತು. ಜೊತೆಗೆ ಕಾಂಗ್ರೆಸ್ ಪಕ್ಷ ಜಾರ್ಖಂಡ್ ರಾಜ್ಯದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡೋದಿಲ್ಲ. ಈಗ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ದುರ್ಬಲ ಆಗಿತ್ತು. ಅದೇ ರೀತಿ ದುರ್ಬಲ ಆಗ್ಬೋದು ಅಂತೇಳಿ ಲೆಕ್ಕಾಚಾರ ಇತ್ತು. ಆದರೆ ಜಾರ್ಖಂಡ್ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 14 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಇದು ಕೂಡ ಅಲ್ಲಿ ಇಂಡಿಯಾ ಮೈತ್ರಿಕೂಟ ಉತ್ತಮವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಮತ್ತು ಬಹುಮತದ ಮ್ಯಾಜಿಕ್ ನಂಬರ್ ಅನ್ನು ದಾಟಲಿಕ್ಕೆ ಸಹಾಯಕ ಆಗಿದೆ. ಮತ್ತು ಹೇಮಂತ್ ಸೊರೇನ್ ತಂದಂತಹ ಯೋಜನೆಗಳು ಕೂಡ ಅಲ್ಲಿನ ಮಹಿಳಾ ಮತದಾರರನ್ನ ಸೆಳೆದಿವೆ. ಬುಡಕಟ್ಟು ಸಮುದಾಯದ ಮತದಾರರನ್ನ ಈಗ ಇಂಡಿಯಾ ಮೈತ್ರಿಕೂಟದತ್ತ ಸೆಳೆದು ಅಧಿಕಾರದ ಗದ್ದುಗೆ ನೀಡಲಿಕ್ಕೆ ಕಾರಣ ಆಗಿವೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.